ಪುನೀತ ಕನ್ನಡಿಗರಿಗೂ ನಮಸ್ಕಾರ. ಇದು ಬುಧವಾರದ ಮಿನಿ ಲಾಗ್ ಆಗಿರುತ್ತೆ ಆ್ಯಂಡ್ ಇವತ್ತೊಂದು ಟಾಪಿಕ್ನ ನಿಮ್ಮ ಜೊತೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಓವರ್ ಥಿಂಕ್ ಮಾಡೋದು ಒಳ್ಳೆಯದಾ ಕೆಟ್ಟದಾ ಅಂತ ನೀವು ಹೇಳಿ, ಬಟ್ ನನ್ನ ಪ್ರಕಾರ ಓವರ್ ಥಿಂಕ್ ಮಾಡೋದು ತುಂಬಾ ಕೆಟ್ಟದು. ಫ್ಯೂಚರ್ ಬಗ್ಗೆ ಥಿಂಕ್ ಮಾಡೋದು ಒಳ್ಳೆಯದೇ, ಬಟ್ ಓವರ್ ಥಿಂಕ್ ಮಾಡೋದು ತುಂಬಾ ಕೆಟ್ಟದ್ದು ಆ್ಯಂಡ್ ಟೈಮು ವೇಸ್ಟ್ ಆಗುತ್ತೆ. ನಮ್ಮ ತಲೆಗೆ ಹುಳ ನಾವೇ ಬಿಟ್ಕೊಂಡಂಗೆ ಆಗುತ್ತೆ. ಫ್ಯೂಚರಲ್ಲಿ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಓವರ್ ಥಿಂಕ್ ಮಾಡ್ಕೊಂಡಿದ್ರೆ ಏನಾದರೂ ಚೇಂಜ್ ಆಗುತ್ತಾ? ಏನೂ ಚೇಂಜ್ ಆಗಲ್ಲ. ಏನಾಗಬೇಕೋ ಅದೇ ಆಗುತ್ತೆ. ಫ್ಯೂಚರ್ ಬಗ್ಗೆ ಓವರ್ ಥಿಂಕ್ ಮಾಡೋದ್ರಿಂದ ಪ್ರೆಸೆಂಟಲ್ಲಿರುವ ಡೇದು ಹ್ಯಾಪಿನೆಸ್ ಹಾಳಾಗುತ್ತೆ. ಏನು ಪ್ರಯೋಜನ ಹೇಳಿ? ಸೊ ಹಾಗಾಗಿ ಪ್ರೆಸೆಂಟ್ನ ಮಾತ್ರ ಯೋಚನೆ ಮಾಡಿ ಆ್ಯಂಡ್ ಅವತ್ತಿನ ಡೇನ ನಾವೆಷ್ಟು ಪ್ರೊಡಕ್ಟಿವ್ ಆಗಿ ಇಟ್ಕೊಳ್ತೀರಿ ಆ್ಯಂಡ್ ನಮ್ಮ ಗೋಲ್ಸ್ ಎಲ್ಲ ಏನಿದೆ ಆ ಗೋಲ್ನ ರೀಚ್ ಆಗೋಕ್ಕೆ ನಾವು ಏನೆಲ್ಲ ಮಾಡಬೇಕು ಅಂತ ಮಾತ್ರ ಯೋಚನೆ ಮಾಡಿ. ಆ್ಯಂಡ್ ಒಂದೊಂದು ದಿನವೂ ಗಿಫ್ಟ್ ಅಂತಲೇ ಹೇಳ್ಬೋದು ಹ್ಯೂಮನ್ ಲೈಫಲ್ಲಿ. ಪ್ರೆಸೆಂಟ್ ಲೈಫ್ನ ಎಂಜಾಯ್ ಮಾಡಿ ಆ್ಯಂಡ್ ನಿಮ್ಮ ಸರೌಂಡಿಂಗ್ಸ್ನ ಹ್ಯಾಪಿಯಾಗಿ ಇಟ್ಕೊಳ್ಳಿ ಆ್ಯಂಡ್ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಬೇರೆಯವ್ರ ಜೊತೆ ಖುಷಿಯಾಗಿ ಇರಿ. ಜಾಸ್ತಿ ಫ್ಯೂಚರ್ ಬಗ್ಗೆ ಓವರ್ ಥಿಂಕ್ನ ಮಾಡಬೇಡಿ, ಆಯಿತಾ? ಇನ್ನು ಇವತ್ತಿನ ಬ್ರೇಕ್ಫಾಸ್ಟ್ಗೆ ನಾನು ಮಶ್ರೂಮ್ ಪಲಾವ್ ಮಾಡಿದ್ದೆ. ನಮ್ಮನೇಲಿ ತರಕಾರಿ ಖಾಲಿ ಆದಾಗ ನನಗೆ ಒಂದೇ ಆಪ್ಷನ್ನು, ಅದೇನೆಂದರೆ ಪಲಾವು, ಇಲ್ಲಾಂದರೆ ಯಾವುದಾದ್ರೂ ಒಂದು ಪಾಟ್ ರೆಸಿಪಿ. ಇನ್ನು ಮಶ್ರೂಮ್ ಪಲಾವ್ಗೆ ನಾನು ಹೋಲ್ ಸ್ಪೈಸಸ್ ಹಾಕ್ಕೊಂಡು ಈರುಳ್ಳಿ, ಟೊಮ್ಯಾಟೊ, ಸ್ವಲ್ಪ ಸೋಯಾ ಚಂಕ್ಸ್ನೂ ಹಾಕ್ಕೊಂಡಿದ್ದೆ ಆ್ಯಂಡ್ ರುಬ್ಬೋದಕ್ಕೆ ಪುದೀನ, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೆ. ಇದನ್ನೆಲ್ಲ ಸೇರಿಸ್ಕೊಂಡು ಮಶ್ರೂಮ್ ಹಾಕಿ ಆ್ಯಂಡ್ ಎಲ್ಲ ಮಸಾಲೆನ ಸೇರಿಸ್ಕೊಂಡು ಒಂದೆರಡು ವಿಸಲ್ ಕೂಗಿಸ್ಕೊಂಡಿದ್ದೀನಿ. ಅಷ್ಟು ಬೇಗ ಮಶ್ರೂಮ್ ಪಲಾವ್ ರೆಡಿ ಆಗಿತ್ತು. ಇನ್ನು ನನಗೆ ಇವತ್ತು ಮಶ್ರೂಮ್ ಆಮ್ಲೆಟ್ ಮಾಡ್ಕೊಂಡಿದ್ದೆ. ನಮ್ಮನೇಲಿ ಯಾವಾಗಲೂ ಟೊಮ್ಯಾಟೊ ಇಲ್ಲ ಈರುಳ್ಳಿ ಹಾಕ್ಕೊಂಡು ಆಮ್ಲೆಟ್ ಮಾಡ್ತಾಯಿದ್ದೆ, ಬಟ್ ಇವತ್ತು ಸ್ವಲ್ಪ ಮಶ್ರೂಮ್ನ ತೆಗೆದಿಟ್ಟಿದ್ದೆ, ಹಾಗಾಗಿ ಮಶ್ರೂಮ್ ಆಮ್ಲೆಟ್ ಮಾಡ್ಕೊಂಡಿದ್ದೆ. ಮಶ್ರೂಮ್ ಆಮ್ಲೆಟ್ ಅಂತೂ ತುಂಬಾ ಡಿಫ್ರೆಂಟ್ ಟೇಸ್ಟ್ ಕೊಡ್ತಾಯಿತ್ತು ಆ್ಯಂಡ್ ನನಗಂತೂ ತುಂಬಾ ಇಷ್ಟ ಆಯಿತು. ನನಗೆ ಯಾವ ಥರ ಅಂದರೆ ಬೆಳಗ್ಗೆನೇ ಸ್ಪೈಸಿ ಫುಡ್ ತಿಂದರೆ ಆಗಲ್ಲ ಆ್ಯಂಡ್ ನಾನು ಯಾವಾಗೆಲ್ಲ ಈ ಥರ ಸ್ಪೈಸಿ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ತೀನೋ ಆವಾಗ ನನಗೆ ಈ ಥರ ಲೈಟಾಗಿರೋ ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡ್ಕೊತೀನಿ. ಬ್ರೆಡ್ ಟೋಸ್ಟು ಇಲ್ಲ ಓಟ್ಸು ಇಲ್ಲ ಸ್ಮೂತಿ ಏನಾದರೂ ಕುಡಿತೀನಿ ಆ್ಯಂಡ್ ಇವತ್ತು ನನ್ನ ತಂಗಿಗೆ ನಾನೇ ಬ್ರೇಕ್ಫಾಸ್ಟ್ನ ಸರ್ವ್ ಮಾಡಿದ್ದೆ.